ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಗುಡ್. ತುಂಬ ದಿನ ಗ್ಯಾಪ್ ಆಯಿತು, ಸೊ ಬ್ರೇಕ್ ತೊಗೊಂಡು ಇವಾಗ ನಾನು ಮತ್ತೆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಟೊಮೊಟೊ ಬಾತ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಸಾಸಿವೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 1 ವೀಕ್ ಗ್ಯಾಪೇ ಆಗೋಯಿತು, ವೀಡಿಯೋನೇ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಇತ್ತು, ಊರಿಗೆ ಹೋಗಬೇಕಾಗಿತ್ತು. ಸೊ ಅದ್ರದ್ದು ನಾನು ವೀಡಿಯೋ ಮಾಡಿದ್ದೀನಿ, ಸ್ವಲ್ಪ ಇದೆ. ಸೊ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಅದರಿಂದ ಫುಲ್ ವೀಡಿಯೋ ಇಲ್ಲ, ಹಳೆ ಬೀಡ್ದು ಸ್ವಲ್ಪ ಆ ಕಡೆ ಎಲ್ಲ ಹೋಗಿರೋ ದೇವಸ್ಥಾನಕ್ಕೆ ಹೋಗಿರೋದು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಿಂದ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆನಿಯನ್ ಹಾಕ್ಕೊಂಡು ಇಲ್ಲಿ ಆನಿಯನ್ ಕೂಡ ಫ್ರೈ ಮಾಡಿಕೊಂಡೆ. ಈ ಕಡೆ ಮಾರ್ನಿಂಗ್ ಕಾಫಿ ಇನ್ನೂ ಕುಡ್ದಿಲ್ಲ. ಸೊ ಆಲ್ರೆಡಿ ಟಿಫನ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಕಾಫಿನೂ ಕೂಡ ರೆಡಿ ಮಾಡಿದೆ. ಆನಿಯನ್ ಎಲ್ಲ ಆಲ್ರೆಡಿ ಫ್ರೈ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಟೊಮೆಟೊನ ತೊಗೊಂಡು ಚಾಪ್ ಮಾಡ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೆ ಕಾಫಿ ತಣ್ಣಗಿರಬೇಕು, ಕಾಫಿ ಕೊಡಬಾರ್ದು ಆ್ಯಕ್ಚುಲಿ, ಬಟ್ ಆದ್ರೂ ನಾನು ಕುಡಿಯಲ್ಲ. ಅವನು ಹಾರ್ಲಿಕ್ಸು, ಬೂಸ್ಟು ಎಲ್ಲ ಬಾದಾಮ್ ಹಾಲು ಎಲ್ಲ ಟ್ರೈ ಮಾಡಿದ್ದಾಯಿತು, ಏನೂ ಕುಡಿಯಲ್ಲ. ಕಾಫಿ ಆದರೆ 2 ಲೋಟ ಕೊಟ್ಟರು ಕುಡಿತಾನೆ, ಆದರೆ ನಾನು ಕೊಡಲ್ಲ ಜಾಸ್ತಿ. ಈ ಕಡೆ ಟೊಮೆಟೊ ಬಾತ್ಗೆ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಟೊಮೊಟೊ ಫ್ರೈ ಆಗಲಿ ಬೇಗ ಅಂತೇಳ್ಬಿಟ್ಟು. ಸೊ ನೀವು ಯಾವಾಗಲೂ ಅಷ್ಟೇ, ಫ್ರೈ ಮಾಡ್ಕೋಬೇಕಾದ್ರೆ ಟೊಮೊಟೊ ಏನಾದರೂ ಹಾಕಿದ್ರಿ, ಈರುಳ್ಳಿ ಟೊಮೊಟೊ ಹಾಕಿದ್ರಿ ಅಂತ ಹೇಳಿದ್ರೆ ಅದಾದಮೇಲೆ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಬೇಗ ಫ್ರೈ ಆಗುತ್ತೆ. ಅದು ಆಯಿಲ್ ಬಿಟ್ಕೊಳ್ತು ಅಂದರೆ ನಿಮಗೆ ಫ್ರೈ ಆಗಿದೆ ಅಂತ, ಫುಲ್ ಫ್ರೈ ಆಗಿದೆ ಅಂತ. ನೋಡಿ, ನಾನು ಈ ಕಡೆ ನನ್ನ ಕಿಚನಲ್ಲಿ ಒಂದು ಡೆಕೋರೇಟಿವ್ ಒಂದು ಇದಿಟ್ಟಿದ್ದೆ, ಅದು ಫುಲ್ಲು ಒಣಗೋಗ್ತಾ ಇದೆ. ನಾನು ಆಲ್ರೆಡಿ 2 ಚೇಂಜ್ ಮಾಡಿರೋದು. ಟೊಮೆಟೊ ಬಾತ್ಗೆ ಈ ಕಡೆ ನಾನು ಕಲ್ಲರ್ಗೆ ಅಂತ ಕೇಸರಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಖಾರದ ಪುಡಿ ಜಾಸ್ತಿ ಹಾಕಲ್ಲ, 1/2 ಸ್ಪೂನ್ ಅಷ್ಟೇ ಹಾಕೋದು. ಖಾರ ಇಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮನೇಲಿ ಖಾರ ಹಾಕಿದ್ರೆ ತಿನ್ನೋದೇ ಇಲ್ಲ. ನನ್ನ ಮಗ ಅಂತೂ ಮುಟ್ಟೋದು ಇಲ್ಲ, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೀನಿ. ನನ್ನ ಮಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಖಾರ ಉಪ್ಪು ಎಲ್ಲ ಕಮ್ಮಿನೇ ತಿನ್ನೋದಾಗ್ಬಿಟ್ಟಿದೆ ನಾವು. ಸ್ವಲ್ಪ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ. ಈಗ ಡೀಪ್ ಫ್ರೈ ಆಗಿದೆ ಆಲ್ರೆಡಿ. ಇದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿನ ಮರೆತುಬಿಟ್ಟೆ, ಸೊ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಖಾರದ ಪುಡಿ ನಾನು ಸ್ವಲ್ಪ ಹಾಕೋದಲ್ವಾ, ಅದಕ್ಕೆ ಒಂದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಒಂದು 3 ಮೆಣಸಿನ್ಕಾಯಿನ. ಒಂಚೂರು ಪುದೀನ ಹಾಕ್ಕೊಂಡ್ರೆ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ನನಗಂತೂ ಈ ಟೊಮೊಟೊ ಬಾತು, ಈ ಪಲಾವು ಇದರಲ್ಲೆಲ್ಲ ಪುದೀನನ ರುಬ್ಬಿ ಹಾಕೋದ್ಕಿಂತ ಹಾಗೆ ಆ್ಯಡ್ ಮಾಡ್ಕೊಂಡು ಅದು ತಿನ್ನಬೇಕಾದ್ರೆ ಚೂರು ಸಿಕ್ಕಿದಾಗ ಸಕ್ಕತ್ತಾಗಿರುತ್ತೆ. ಫುಲ್ಲು ಡೀಪ್ ಫ್ರೈ ಮಾಡೋದು ಏನು ಬೇಕಾಗಿಲ್ಲ, ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಅದು ಫ್ಲೇವರ್ಗೆ ಬಾಯಿಗೆ ಸಿಕ್ಕಿದಾಗ ಅದ್ರ ಫ್ಲೇವರ್ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಖಾರದ ಪುಡಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. 1/2 ಟೇಬಲ್ ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಆಲ್ರೆಡಿ 3 ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಈ ಕಡೆ ಅಕ್ಕಿ ಕೂಡ ತೊಳೆದು ನಾನು ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಆಗಿದೆ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ನಾನು 2 ಲೋಟಕ್ಕೆ 4 ಲೋಟ ನೀರು ತೊಗೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 3 ವಿಷಲ್ ಕುಗ್ಸಿದ್ರೆ ಟೊಮೊಟೊ ಬಾತ್ ರೆಡಿ. ನೋಡಿ ಹೇಗಿದೆ, ಎಷ್ಟು ಹುಡಿಯಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟಾಟಾ, ಬಾಯ್.